ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅಪಿ ತ್ರಿಲೋಕ್ಯಾಃ ಬಹಿಃ ಉಲ್ಲಸಂತಿ ತಮಃ ಹರಂತಿ ಮುಹುಃ ಆಂತರಂ ಚ ದಿಶ್ಯಾತ್ ದೃಶಂ ನಃ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿಂ ಅಂತ. ವಿಶದಾಂ ದೃಶಂ ನಃ ದಿಶ್ಯಾತ್, ಸ್ಪಷ್ಟವಾದ ಚಿತ್ರಣ. ದೃಶಂ ಶಬ್ದಕ್ಕೆ ದೃಷ್ಟಿ ಅಂತ ಒಂದರ್ಥ, ಬೆಳಕು ಅಂತ ಒಂದರ್ಥ, ಇನ್ನೊಂದು ಚಿತ್ರಣ. ಎಂತಹ ಚಿತ್ರಣ? ಸ್ಪಷ್ಟವಾದ ಚಿತ್ರಣ ಕೊಡಲಿ. ಯಾವುದರ ಬಗ್ಗೆ? ದೇವರ ಬಗ್ಗೆ, ಜಗತ್ತಿನ ಬಗ್ಗೆ. ಯಾಕೆ ಅಂತಂದರೆ ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ಅಂಥೇಳಿ ಸೂರ್ಯ ಮುಳುಗಿದರೆ ದಾರಿಯ ಸ್ಪಷ್ಟ ಚಿತ್ರಣ ಸಿಗುವುದಿಲ್ಲ. ಅದೇ ರೀತಿಯಲ್ಲಿ ಇಲ್ಲೀಗ ತತ್ವಜ್ಞಾನವೆಂಬ ಸೂರ್ಯ ಮುಳುಗುವುದರಿಂದ ಯಾವ ದೇವರನ್ನು ಕಾಣಬೇಕಾದರೆ ಯಾವ ದಾರಿಯಲ್ಲಿ ಹೋಗಬೇಕು, ಮನೆಯಿಂದ ಹೊರಗೆ ಹೋಗಬೇಕಾದರೆ ಯಾವ ದಾರಿಯಿಂದ ಹೋಗಬೇಕು, ಕತ್ತಲು ಆವರಿಸಿದರೆ ಹೇಗೆ ಹೋಗಬೇಕು ಅಂತ ಗೊತ್ತಾಗುವುದಿಲ್ಲ. ಅದೇ ರೀತಿಯಲ್ಲಿ ತತ್ವಜ್ಞಾನವೆಂಬ ಸೂರ್ಯ ಮುಳುಗಿದ ಅಂತಂದರೆ ಸಂಸಾರದಿಂದ ಹೊರಗೆ ಬರಬೇಕಾದರೆ ಮನೆಯಿಂದ ಹೊರಗೆ ಬರುವುದು ಒಂದು, ಸಂಸಾರದಿಂದ ಹೊರಗೆ ಬರುವುದೊಂದು. ಸಂಸಾರದಿಂದ ಹೊರಗೆ ಬರಬೇಕಾದರೆ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಗೊತ್ತಾಗೋಲ್ಲ. ಕೆಲವು ಮನೆಗಳಲ್ಲೆಲ್ಲ ಏನಿರುತ್ತೆ ಅಂತಂದರೆ ಒಂದು 10 ಬಾಗಿಲುಗಳು ಇರ್ತವೆ. ಅದು ಈ ಬಾಗಿಲಿಂದ ಹೊರ ಹೋಗ್ತದೆ, ಈ ಬಾಗಿಲಿಂದ ಹೋಗಿ ಅದು ಮತ್ತೊಂದು ಕೋಣೆಗೆ ಬಂದು ಸೇರಿಕೊಳ್ಳುತ್ತೆ, ಹೊರತು ಹೊರಗೆ ಹೋಗುವುದಿಲ್ಲ. ಅದು ಇಂತಹ ಪ್ರಸಂಗಗಳಿರ್ತವೆ. ಅದೇ ರೀತಿಯಲ್ಲಿ ಈ ತತ್ವಜ್ಞಾನ ಸೂರ್ಯ ಮುಳುಗಿದಾಗ ಇದರಿಂದ ಹೊರಗೆ ಬರಬೇಕು ಅಂತ ಯಾವುದೋ ಒಂದು ಮಾಯಾವಾದಿಗಳ ಮತದ ದಾರಿ ಹಿಡ್ಕೊಂಡು ಹೋದರೆ ಅದು ಅಲ್ಲಿಂದ ಹೊರ ಹೋಗಲಿಕ್ಕೆ ತೋರಲಿಲ್ಲ. ಅದು ಪ್ರಜಾಪಿತ ಬ್ರಹ್ಮಕುಮಾರಿಗೆ ಒಳಗೆ ಬಂತು. ಅಲ್ಲಿ ಆ ದಾರಿ ಹಿಡ್ಕೊಂಡು ಹೋದರೆ ರಾಮಕೃಷ್ಣ ಮಿಷನ್ನಿಗೆ ಬಂದು ಸೇರಿಕೊಂಡಿತು. ಅದು ಹೀಗೆ ಆ ಮನೆಯೊಳಗೆ ಕೋಣೆಗಳಿಗೇನೆ ಸುತ್ತಾಡಿಸ್ತದೆ ವಿನಃ ಹೊರ ಹೋಗಲಿಕ್ಕೆ ಸರಿಯಾದ ದಾರಿಯ ಮನೆಯೊಳಗೂ ಕತ್ತಲು, ಹೊರಗೂ ಕತ್ತಲು. ಯಾರಾದರೊಬ್ಬ ಹೊರಗೆ ನಿಂತುಕೊಂಡು, ತತ್ವಜ್ಞಾನಿ ನಿಂತುಕೊಂಡು, ಬಾ ನಾನಿಲ್ಲಿದ್ದೇನೆ, ಇದೇ ದಾರಿಯಲ್ಲಿ ಹೊರಗೆ ಬಾ ಅಂತ ಹೇಳುವಂತಂದರೆ ಅವನಿಗೂ ಕತ್ತಲು, ಅವನಿಗೆ ನಾನು ಕಾಣಿಸೋಲ್ಲ, ನನಗೆ ಅವ ಕಾಣಿಸೋಲ್ಲ. ಯಾಕೆ ಅಂತಂದರೆ ಮಾಯಾವಾತಿಯ ಮತ ಪ್ರಗತಿ ನೋಡಿಬಿಟ್ರೆ ಒಬ್ಬನೇ ಇರೋದು, ಅವರಲ್ಲಿ ಚೇತನವೇ ಒಂದು, ಮತ್ತೆಂಥದ್ದು ಇಲ್ಲ. ಅದರಿಂದ ಯಾರು ಎಂಥದ್ದು ಅಂತಲೇ ಕಾಣಿಸುವುದಿಲ್ಲ. ಅದಕ್ಕೆ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ಪಷ್ಟವಾದ ಚಿತ್ರಣವನ್ನು ಕೊಡಲಿ. ವಿಶದಾಂ ದೃಶಂ ನಃ ದದ್ಯಾತ್. ಆ ತಾಕತ್ತಿರುವುದು ಯಾರಿಗೆ ಅಂತಂದರೆ, ನನಗೆ ಪಾಠ ಹೇಳತಕ್ಕಂಥ ಗುರುಗಳು ಚೆನ್ನಾಗಿ ಓದಿದ್ದಾರೆ, ಅವರಿಗೇನು ಸಂಶಯ ಇಲ್ಲ, ಅವರು ನನ್ನ ತಲೆ ಮೇಲೆ ಕೈ ಇಟ್ಟರು ಅಂತಂದರೆ ಪಾತಾಳಕ್ಕೆ ಹೋಗಬೇಕು, ಆ ರೀತಿ ಕೈ ಇಡ್ತಾರೆ ಅವರು ಅಂತಂದುಬಿಟ್ರೆ, ಅದಕ್ಕೆ ನಿನ್ನ ಗುರುಗಳು ಎಂಥವರೇ ಇರಲಿ. ನಾನು ಕೂಡ ತುಂಬ ಅದಕ್ಕೆ ಬೇಕಾಗಿರತಕ್ಕಂತಹ ಪೀಠಿಕೆ, ಪಂಚಾಂಗ, ಬುನಾದಿ ಎಲ್ಲ ಗಟ್ಟಿ ಹಾಕಿಕೊಂಡಿದ್ದೇನೆ. ವ್ಯಾಕರಣ, ತರ್ಕ ಅದು ಇದೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿದ್ದೇನೆ ನಾನು. ಆದ್ದರಿಂದ ನನಗೆ ಸ್ವಲ್ಪ ವಿವೇಚನಾ ಶಕ್ತಿ ಉಂಟು. ಆದ್ದರಿಂದ ಗುರುಗಳು ಹೇಳಿದ್ರೆ ಏನಾದರೂ ಆಚೀಚೆ ಆದರೂ ಕೂಡ ನಾನು ಅದನ್ನು ಆಚೀಚೆ ಆಗದಂತೆ ಈಚೆ ಆಚೆ ಆಗುವಂತೆ ನಾನೆಲ್ಲ ಸರಿಯಾಗಿ ನೋಡಿಕೊಳ್ತೇನೆ ಅಂತ ಏನಾದರೂ ಹೇಳಿದರೆ ಅದಕ್ಕೆ ಪಂಡಿತಾಚಾರ್ಯರಂತಾರೆ, ಎಷ್ಟರ ತನಕ ಮಧ್ವರ ಕೀರ್ತಿ ನಿನ್ನ ಜೊತೆಗೆ ಇರುವುದಿಲ್ಲವೋ ಅಷ್ಟರ ತನಕ ನಿನಗೆ ಸ್ಪಷ್ಟವಾದ ಚಿತ್ರಣ ಸಿಗೋಲ್ಲ ಅಂತಾರೆ. ಅದಕ್ಕೋಸ್ಕರ ಮಧ್ವರ ಕೀರ್ತಿ ನನಗೆ ದೃಶಂ, ಗುರುಗಳ ಅನುಗ್ರಹ ಆಗಲಿ ಅಂತಲೂ ಅಲ್ಲ, ನನಗೆ ಒಳ್ಳೆಯ ಫೌಂಡೇಶನ್, ಎಂಥದ್ದು ಒಳ್ಳೆಯ ಬುನಾದಿ, ಒಳ್ಳೆಯ ಸಿದ್ಧತೆ ನಾನು ಮಾಡಿಕೊಂಡಿರ್ತೇನೆ ಅಂತಲೂ ಅಲ್ಲ. ಮಧ್ವಸ್ಯ ಕೀರ್ತಿ ವಿಶದಾಂ ದೃಶಂ ನಃ ದದ್ಯಾತ್ ಕೊಡಲಿ ಅಂತ. ಏನು ಹೇಗುಂಟಿದ್ರ ತಾಕತ್ತೇನು ಅಂತಂದರೆ ಸೂರ್ಯನನ್ನು ಮೀರ್ತದೆ ಅಂತ. ಜಯಂತಿ
ದಿನನಾಥ ದೀಪ್ತಿಂ ಜಯಂತಿ. ದಿನನಾಥ ಸೂರ್ಯ, ಹಗಲಿಗೆ ಮಾತ್ರ ನಾಥವ, ರಾತ್ರಿಯಲ್ಲಿ ಎಲ್ಲಿ ಹೋದ ಅಂತಲೇ ಗೊತ್ತಿಲ್ಲ. ರಾತ್ರಿಯಲ್ಲಿ ಚಪ್ಪೆ ಕಟ್ಟಿ ಹೋಗ್ತಾನೆ, ಎಲ್ಲಿ ಹೋಗ್ತಾನೆ ಅಂತಲೇ ಗೊತ್ತಿಲ್ಲ. ಹಗಲಿಗೆ ಮಾತ್ರ ಭರ್ಜರಿಯಾಗಿ ನಾನೇ ಮೆರೆಯುವುದು ಅಂತಂತಾನೆ. ಮಧ್ವರ ಕೀರ್ತಿ ಹಾಗಲ್ಲ. ಹಗಲೇ ಆಗಲಿ ರಾತ್ರಿಯೇ ಆಗಲಿ ಬೇರೆಯವರ ಕೀರ್ತಿಗಳನ್ನೆಲ್ಲ ನುಂಗಿ ನೀರು ಕುಡಿಯತಕ್ಕಂಥ ತಾಕತ್ತು ಮಧ್ವಸ್ಯ ಕೀರ್ತಿ. ಆದ್ದರಿಂದಲೇ ನಾರಾಯಣ ಪಂಡಿತಾಚಾರ್ಯರ ಅರ್ಥ ಬೇಕಾಗಿಲ್ಲ, ಶಬ್ದ ಪ್ರಯೋಗದಿಂದಲೇ ಗೊತ್ತಾಗುತ್ತೆ ಮಧ್ವರ ಕೀರ್ತಿ ಮತ್ತು ಸೂರ್ಯನ ಬೆಳಕುಗಳ ವ್ಯತ್ಯಾಸ. ಸೂರ್ಯನ ಬೆಳಕಿಗಿಂತ ಮಧ್ವರ ಕೀರ್ತಿಗೆ ಮಹತ್ವ ಉಂಟು ಎನ್ನುವುದು ಪಂಡಿತಾಚಾರ್ಯರ ಶಬ್ದ ಪ್ರಯೋಗದಿಂದಲೇ ಗೊತ್ತಾಗುತ್ತೆ. ಯಾವುದರಿಂದ? ಸೂರ್ಯನ ಬೆಳಕಿಗಾಗುವಾಗ ದಿನನಾಥ ದೀಪ್ತಿಂ ತಂದರು. ನಮ್ಮಲ್ಲಿ ಕೆಲವರೇನು ಜಗದ್ಗುರುಗಳು ಸಿಕ್ಕಾಬಟ್ಟೆ ಇದ್ದಾರೆ ನಮ್ಮಲ್ಲೆಲ್ಲ. ಅದು ಈ ಕುಂಭಕರ್ಣನ ಬಾಯಿಯಿಂದ ಸರಸ್ವತಿ ನುಡಿಸಿದಂತೆ ನಿರ್ದೇವತ್ವಂ ಅಂತ ಕೇಳಬೇಕಿತ್ತು ಕುಂಭಕರ್ಣ ವರ, ನಿದ್ರಾತ್ವಂ ಅಂತ ಕೇಳಿದ, ಅದರಿಂದ ಮಲಗಿಬಿಟ್ಟ. ಅದೇ ರೀತಿಯಲ್ಲಿ ಇವರಿಗೂ ಕೂಡ ಪ್ರೇರಣೆ ಮಾಡಿ, ಇವುಗಳಿಗೂ ಕೂಡ ಎಲ್ಲ ಈ ಅಲ್ಲಲ್ಲಲ್ಲಲ್ಲ ಜಗದ್ಗುರುಗಳು ಇರ್ತಾವಲ್ಲ, ಅವರಿಗೂ ಕೂಡ ಪ್ರೇರಣೆ ಮಾಡಿ ಆ ಜಗದ್ಗುರು ಎನ್ನುವ ಶಬ್ದದ ಮೊದಲು ಅವರ ಊರಿನ ಶಬ್ದ ಹಾಕ್ಕೊಳ್ತಾರೆ. ಫಲಿತಾಂಶ ಏನು? ಆ ಊರೆಂಬ ಜಗತ್ತಿಗೆ ಗುರುಗಳು. ಅದಕ್ಕಿಂತ ಹೊರಗೆ ಬಂದರೂ ಇಲ್ಲ. ಹಸ್ತಿನಾವತಿಯ ಅಧಿಪತಿ ಅಂತ ದುರ್ಯೋಧನನಿಗೆ, ಅಲ್ಲಿಗೆ ಮಾತ್ರ ಅಧಿಪತಿ, ಹಸ್ತಿನಾವತಿಗೆ ಮಾತ್ರ, ಅದು ಹೊರಗೆ ಬಂದರೆ ಇಲ್ಲ. ಅದಕ್ಕೆ ವಾದಿರಾಜ ಶ್ರೀಪಾದರು ರುಕ್ಮಿಣೀಶ ವಿಜಯದಲ್ಲಿ ಹೇಳ್ತಾರೆ, ಮೊದಲಿನ ಬಲಿ ಕಂಸ ಕೃಷ್ಣನಿಗೆ. ಬಲಿ ಆದ ಕೂಡಲೇ ಯಾರನ್ನು ಏನು ಮಾಡಿದ? ಉಗ್ರಸೇನಂತಂದ ಪಟ್ಟದಲ್ಲಿ ಇಟ್ಟ. ಯಾರೋ ಹೇಳಿದರು, ನೀನು ಕೊಡಬಾರ್ದಿತ್ತ, ಉಗ್ರಸೇನನ್ನು ಯಾಕೆ ಇಟ್ಟಿ ಅಂತ. ಅದಕ್ಕೆ ವಾದಿರಾಜರು, ಕೃಷ್ಣನ ಪರವಾಗಿ ವಾದಿರಾಜರು ಉತ್ತರ ಕೊಟ್ಟರು, ನಾನಲ್ಲಿ ಕೂತ್ರೆ ನಾನು ಮಧುರಾಪತಿ ಅಂತ ಇಷ್ಟೇ ಆಗುತ್ತೆ, ನಾನು ಜಗತ್ಪತಿ, ಆದ್ದರಿಂದ ನಾನು ಕೊಡಲ್ಲ ಅಂತ ಕೃಷ್ಣ ಅಂದ. ನಾನಲ್ಲಿ ಕೂತ್ರೆ ವಿಜ್ಞಾನಿಗಳು ದಂಗೆ ಹೇಳ್ತಾರೆ, ಆದರೆ ನಾನು ಕೊಡೋಲ್ಲ, ಮತ್ತು ಮೌನಿ ಸಿಂಗನ್ನು ಕೂಡಿಸ್ತೇನೆ ಅಂತ ಕೂಡಿಸಿದಂತೆ ಇಲ್ಲಿ ನಾನು ಜಗನ್ನಾಥ, ನಾನು ಜಗತ್ಪತಿ, ಮಧುರಾಪತಿ ಆಗೋಲ್ಲ, ಆದ್ದರಿಂದ ಕೂಡೋಲ್ಲ ಅಂತಂದಂತೆ ಇವುಗಳೆಲ್ಲ ನಿಮಗೆ ಒಂದು 2-3 ಉದಾಹರಣೆ ಕೊಡಬೇಕು ಅಂತಾದರೆ ಏನು, ಜ್ಯೋತಿರ್ಮಠದ ಜಗದ್ಗುರುಗಳು ಉತ್ತರದಲ್ಲಿ, ದ್ವಾರಕಾ ಮಠದ ಜಗದ್ಗುರುಗಳು ಪಶ್ಚಿಮದಲ್ಲಿ, ಪುರಿ ಮಠದ ಜಗದ್ಗುರುಗಳು ಪೂರ್ವದಲ್ಲಿ. ಇನ್ನೊಂದು ನೀವೇ ತಿಳ್ಕೊಳ್ಳಿ, ಅದು ತುಂಬ ಪರಿಚಯ ಆದ್ದರಿಂದ ಹೇಳಿದ್ರೇನು ತಪ್ಪಿಲ್ಲ, ಏನು ಗಂಟು ಹೋಗುತ್ತೆ ಈಗಂತ ಅದರ ಬಗ್ಗೆ. ಶೃಂಗೇರಿ ಜಗದ್ಗುರುಗಳು ಆ ಊರಿಗೆ ಮಾತ್ರ ಅವರು ಗುರುಗಳು, ಮತ್ತೆಲ್ಲಿಗೂ ಇಲ್ಲ. ಅದೇ ರೀತಿಯಲ್ಲಿ ಸೂರ್ಯ ಅಧಿಪತಿ ಎಲ್ಲಿಗೆ? ದಿನಕ್ಕೆ, ದಿನನಾಥ, ಹಗಲಿಗೆ ಮಾತ್ರ ಅಧಿಪತಿ. ನೋಡೋಣ ಮಧ್ವರ ಕೀರ್ತಿಯಲ್ಲಿ ಏನಾದರೂ ಹಾಗೆ ಶಬ್ದ ಉಂಟಾ? ಮಧ್ವರ ಕೀರ್ತಿ ಇದು ಹಗಲಿಗೆ ಮಾತ್ರ ಮಧ್ವರ ಕೀರ್ತಿ ಕೆಲಸ ಮಾಡೋದು, ರಾತ್ರಿ ತಪ್ಪಗೆ ಮಲಗಿರುತ್ತೆ, ಏನಿಲ್ಲ. ಸೂರ್ಯ ಅಂತಾದರೆ ಹಗಲಿಗೆ ಮಾತ್ರ ಕೆಲಸ ಮಾಡ್ತಾನೆ, ರಾತ್ರಿ ಆದರೆ ಎಲ್ಲಿ ಹೋದ ಅಂತ ಹುಡುಕ್ಲಿಕ್ಕೆ ಬೇರೆ ದೀಪ ಬೇಕಾಗುತ್ತೆ. ಅದಕ್ಕೆ ಹಾಗಾದರೆ ಆ ಶಬ್ದದಿಂದಲೇ ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿ, ದಿನನಾಥ ದೀಪ್ತಿ ಅಂತ ಈ ಶಬ್ದ ಪ್ರಯೋಗದಿಂದಲೇ ಸೂರ್ಯನ ಬೆಳಕನ್ನು ಮೀರಿದೆ ಮಧ್ವರ ಕೀರ್ತಿ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಸರಿ, ಏನು, ಹೇಗೆ, ಅದು ಗೆದ್ದ ಕ್ರಮ ಹೇಗೆ ಅಂತಂದರೆ, ಸೂರ್ಯನ ಬೆಳಕು 3 ಲೋಕದ ಒಳಗೆ ಮಾತ್ರ. ಸೂರ್ಯ ಉದಿಸ್ತಾನೆ 3 ಲೋಕಕ್ಕೆ, ಈ 3 ತ್ರಿಲೋಕಕ್ಕಿಂತ ಹೊರಗೆ ಈ ಸೂರ್ಯನ ಬೆಳಕು ಎಲ್ಲಿ ಉಂಟು? ಇಲ್ಲ. ಆದರೆ ಮಧ್ವರ ಕೀರ್ತಿ ಹಾಗುಂಟಾ? ಇಲ್ಲ. ಮತ್ತು 3 ಲೋಕದ ಹೊರಗೂ ಕೂಡ, 3 ಲೋಕ ಅಂದರೆ ಬ್ರಹ್ಮಾಂಡ ಅಂತಲೇ ತಗೊಳ್ಳಿ, ಈ ಬ್ರಹ್ಮಾಂಡದ ಹೊರಗೂ ಕೂಡ ಅಪ್, ಅಗ್ನಿ, ಈರ, ನಭ, ಅಭಗ್ನೀರ, ನಭ, ಅಹಂಕೃತಿ, ಮಹತ್ತತ್ವ, ಗುಣತ್ರಯ, ಇಷ್ಟರಿಂದ ಆವರಣ ಉಂಟು. ಅದರ ಮಧ್ಯದಲ್ಲಿ 9 ಬೇಲಿಗಳ ಮಧ್ಯದಲ್ಲಿ ಬ್ರಹ್ಮಾಂಡ ಉಂಟು.
ಅಭಗ್ನೀರ ನಭೋಹಂಕೃತ್ ಮಹತ್ತತ್ವ ಗುಣತ್ರಯೈ ಅಂಥೇಳಿ ಆಚಾರ್ಯ ಮಧ್ವರು ಬ್ರಹ್ಮಾಂಡದ ಹೊರಗೆ, ಬ್ರಹ್ಮಾಂಡ ಅಂದರೆ ಮಣ್ಣೆ ಆಯಿತು ತಾನೆ, ಅದರ ಹೊರಗೆ ನೀರು ಒಂದಿಷ್ಟು ದೂರ, ಅದರ ಹೊರಗೆ ಬೆಂಕಿ ಒಂದಷ್ಟು ದೂರ ಅಂತ ಹೀಗೆ ಹೇಳ್ತಾ ಗುಣತ್ರಯ ಲಕ್ಷ್ಮೀ ತನಕ, ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದ ಗುಣತ್ರಯಗಳು ಅಲ್ಲಿ ಅದರ ವ್ಯಾಪ್ತಿಯನ್ನು ಹೇಳ್ತಾರೆ. ಅಲ್ಲೆಲ್ಲಿ ಈ ಸೂರ್ಯ ಬೆಳಗುತ್ತಾನ, ಆದರೆ 3 ಲೋಕಕ್ಕಿಂತ ಹೊರಗೆ ಈ ಸೂರ್ಯನ ಬೆಳಕುಂಟ. ಮಧ್ವರ ಕೀರ್ತಿ ಹಾಗಲ್ಲ, ಆ ಗುಣತ್ರಯ ಉಂಟಲ್ಲ, ಅಲ್ಲಿ ಮಹತ್ತತ್ವ ಉಂಟಲ್ಲ ಬ್ರಹ್ಮಾಂಡದ ಹೊರಗೂ ಕೂಡ. ಅಲ್ಲಿ ಬ್ರಹ್ಮಾಂಡದ ಹೊರಗೆ ಇರತಕ್ಕಂಥ ಮಹತ್ತತ್ವದ ಅಭಿಮಾನಿಯಾದ ಬ್ರಹ್ಮನಲ್ಲಿ ಹೋಗಿ ಕೇಳಿದರೆ, ಏನೋ ನಿನಗೇನಾದರೂ ಮಧ್ವರ ಪರಿಚಯ ಉಂಟಾ ಅಂತ ಕೇಳಿಬಿಟ್ರೆ, ಪರಿಚಯ ನಾನೇ ಮಧ್ವ ಅಂತಾರೆ. ಹಾಗಾದರೆ ಏನಾಯಿತು? ಸೂರ್ಯನ ಬೆಳಕು ಅಲ್ಲಿ ಇಲ್ಲ, ಮಧ್ವರ ಕೀರ್ತಿಯಲ್ಲಿ ಉಂಟು. ಹಾಗಾದರೆ ಗೆದ್ದಿತು ಅಂತ ಅರ್ಥ ಅಲ್ಲೂ. ಇವನಿಗೆ ಸೂರ್ಯನಿಗೆ ಅಷ್ಟು ದೂರ ಹೋಗಲಿಕ್ಕಾಗೋಲ್ಲ, ಮಧ್ವರು ಅಷ್ಟು ತನಕ ಹೋದರು, ಕೀರ್ತಿ ರೂಪದಿಂದ ಮಧ್ವರು ಅಲ್ಲಿ ತನಕ ಹೋದರು. ಅದನ್ನೇ ಪಂಡಿತಾಚಾರ್ಯ ಅಂತಾರೆ, ತ್ರಿಲೋಕ್ಯಾ ಬಹಿರಪಿ ಉಲ್ಲಸಂತಿ. ಅಂದರೆ ಹೇಗೆ ಬ್ರಹ್ಮಾಂಡದ ಒಳಗೆ ಸೂರ್ಯ ಪ್ರಖರವಾಗಿ ಜ್ವಲಿಸ್ತಾನೋ ಅದೇ ರೀತಿಯಲ್ಲಿ ಮಧ್ವರ ಕೀರ್ತಿ ಬ್ರಹ್ಮಾಂಡದ ಹೊರಗೂ, ಉಡುಪಿಯಲ್ಲಿ ಅಥವಾ ಘಟ್ಟದ ಮೇಲೆ ದಕ್ಷಿಣ ಭಾರತದಲ್ಲಿ ಮಧ್ವರ ಕೀರ್ತಿ ಹೇಗುಂಟೋ ಉತ್ತರ ಭಾರತದಲ್ಲಿಯೂ ಕೂಡ ಹಾಗೇ ಇರಬೇಕು. ನಿಮ್ಮ ಕೀರ್ತಿಗಳ ಕ್ರಮ ಹೇಗೆ? ನಮ್ಮ ಮನೆಯಲ್ಲಿ ನಮ್ಮ ಪೌರುಷನೇ ಪೌರುಷ, ಪಕ್ಕದ ಮನೆಯವನಿಗೆ ಗೊತ್ತಿರೋದಿಲ್ಲ, ಏನೋ ಚೂರು ಚೂರು ಗೊತ್ತಿರುತ್ತೆ ನಮ್ಮ ಬಗ್ಗೆ. ಹಾಗಾದರೆ ದೂರ ಹೋದಂತೆ ನಮ್ಮ ಕೀರ್ತಿ ಕ್ಷೀಣಿಸ್ತಾ ಹೋಗುತ್ತದೆ. ಸೂರ್ಯನ ಬೆಳಕು, ಈಗ ನಮಗೆ ಎಷ್ಟು ಬೆಳಕು ಬೇಕು ಅಷ್ಟೇ ಎತ್ತರದಲ್ಲಿ ದೇವರವನನ್ನು ಇಟ್ಟಿದ್ದಾನೆ. ಒಂದು ವೇಳೆ ಈ ಕೆಲವು ನಕ್ಷತ್ರಗಳನ್ನು ಇಟ್ಟಿದ್ದಾನಲ್ವ, ಆ ಜಾಗದಲ್ಲಿ ಈ ಸೂರ್ಯನನ್ನು ಇಡ್ತಿದ್ರೆ ನಮಗೆ ಸೂರ್ಯನ ಬೆಳಕು ಈಗ ಹೇಗೆ ಬರ್ತದೋ ಅಷ್ಟೇ ಪ್ರಖರವಾಗಿ ಬರ್ತದಾ? ಇಲ್ಲ. ಹಾಗಾದರೆ ಸೂರ್ಯನ ಬೆಳಕು ದೂರ ಹೋದಂತೆ ಕ್ಷೀಣ ಹೇಗೆ ಆಗುತ್ತದೋ ಅದೇ ರೀತಿಯಲ್ಲಿ ಮಧ್ವರ ಕೀರ್ತಿ ಕ್ಷೀಣಿಸುವುದಿಲ್ಲ. ಇಲ್ಲಿ ಎಷ್ಟು ಪ್ರಖರವಾಗಿ ಮಧ್ವರ ಕೀರ್ತಿ ಉಂಟೋ ಅಷ್ಟೇ ಪ್ರಖರವಾಗಿ 10-15 ಕಿಲೋಮೀಟರು 150,000 ಕಿಲೋಮೀಟರ್ ಚಂದ್ರಲೋಕಕ್ಕೆ ಹೋದರೂ ಕೂಡ ಅಷ್ಟೇ ಪ್ರಖರವಾಗಿ ಮಧ್ವರ ಕೀರ್ತಿ ಉಂಟು. ಆದ್ದರಿಂದ ತ್ರಿಲೋಕ್ಯಾ ಬಹಿರಪಿ ಉಲ್ಲಸಂತಿ. ಮಧ್ವರ ಸಮೀಪದಲ್ಲೇ ಇದ್ದವನಿಗೆ ಮಧ್ವರ ಕೀರ್ತಿ ಎಷ್ಟು ಉಜ್ವಲವಾಗಿ ಸ್ಪಷ್ಟವಾಗಿ ಗೊತ್ತುಂಟೋ, ಮಧ್ವರಕ್ಕಿಂತ ದೂರ ಇರುವವನಿಗೂ ಕೂಡ ಮಧ್ವರ ಕೀರ್ತಿ ಅಷ್ಟೇ ಸ್ಪಷ್ಟವಾಗಿ ಗೋಚರಿಸ್ತದೆ. ಸೂರ್ಯನ ಬೆಳಕು ಆ ರೀತಿಯಲ್ಲಿ ಇಲ್ಲ. ಹಾಗಾದರೆ ಪ್ರಸಾರದ ವಿಷಯ ನೋಡಿ ತಗೊಳ್ಳಿ. ಈ ಪ್ರಚಾರದ ವಿಷಯದಲ್ಲಿ ಮಧ್ವರ ಕೀರ್ತಿ ಸೂರ್ಯನ ಬೆಳಕನ್ನು ಗೆದ್ದಿದೆ. ರಾತ್ರಿ ಹಗಲಿನ ವಿಷಯ ತೆಗೆದುಕೊಳ್ಳಿ, ಆ ವಿಷಯದಲ್ಲಿಯೂ ಕೂಡ ಮಧ್ವರ ಕೀರ್ತಿ ಸೂರ್ಯನ ಬೆಳಕನ್ನು ಗೆದ್ದಿದೆ. ಇಂತಹ ಕೀರ್ತಿ ನನಗೆ ಸ್ಪಷ್ಟವಾದ ಚಿತ್ರಣವನ್ನು, ಮಧ್ವರ ಚಿತ್ರಣವನ್ನು ಕೊಡಲಿ. ಅದಕ್ಕಿಂತ ಹೆಚ್ಚು ಬೆಳಕುಂಟು, ಸೂರ್ಯನ ಬೆಳಕನ್ನು ಮೀರಿದೆ. ಈಗ ಚಂದ್ರನ ಬೆಳಕಿಗಿಂತ ಸೂರ್ಯನ ಬೆಳಕು ಮೀರಿದೆ. ಆದ್ದರಿಂದ ನಾವೇನಾದರೂ ಅಂಗಡಿಗೆ ಹೋಗಿ ರಾತ್ರಿ ಹೊತ್ತಿನಲ್ಲಿ ಒಂದು ಅಂಗಡಿಗೆ ಹೋಗಿ ಒಂದು ವಸ್ತುವನ್ನು ಏನಾದರೂ ತಗೊಂಡ್ರೆ ಅದನ್ನು ಚಂದ್ರನ ಬೆಳಕಲ್ಲೋ ಅಲ್ಲಿ ಹಾಕಿದ ಲೈಟಲ್ಲೋ ನೋಡಿದೆವು ಅಂತಂದರೆ ಸರಿಯಾದ ಚಿತ್ರಣ ಸಿಗೋಲ್ಲ. ಹೊರಗೆ ತಂದು ಸೂರ್ಯನ ಬೆಳಕಲ್ಲಿ ನೋಡಿದಾಗ ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಯಾಕೆ? ಚಂದ್ರ ಮತ್ತು ಲೈಟು ಈ ದೀಪದ ಬೆಳಕಿಗಿಂತ ಸ್ಪಷ್ಟವಾದ ಬೆಳಕು ಇವನದ್ದು. ಆದ್ದರಿಂದ ಇವನ ಬೆಳಕಿನಲ್ಲಿ ಆ್ಯಸ್ ಇಟ್ ಈಸ್ ಅದು ಹೇಗುಂಟು ಹಾಗೇ ಗೋಚರಿಸ್ತದೆ. ಅಂಗಡಿಯಲ್ಲಿ ಹಾಕಿದ ಲೈಟುಗಳುಂಟಲ್ಲ, ಆ ಲೈಟುಗಳಿಗೆ ಅನುಗುಣವಾಗಿ ಗೋಚರಿಸ್ತದೆ ಆ ವಸ್ತು. ಅದರಲ್ಲಿ ಯದ್ಯಪಿ ಏನಿರುವುದಿಲ್ಲ, ಆದರೆ ಜಗಮ. ಯಾಕೆ? ಲೈಟು ಜಗಮ ಅಷ್ಟೇ, ಇಲ್ಲಿ ಜಗಮನೂ ಇಲ್ಲ ಗಗಮನೂ ಇಲ್ಲ. ಅದನ್ನೇ ಹೊರಗೆ ತಂದು ನೋಡಿದರೆ, ಸೂರ್ಯನ ಬೆಳಕಿಗೆ ತಂದು ನೋಡಿದರೆ ಈ ಮೂರ್ಛೆ ಹೋದವರಂತೆ ಬಿದ್ದುಕೊಂಡಿರುತ್ತೆ.
ಏನು ಜಗಮೂ ಇಲ್ಲ ಘಮಘಮನೂ ಇಲ್ಲ. ಹಾಗಾದರೆ ಆ ಬೆಳಕಿಗಿಂತ ಈ ಬೆಳಕು ಸ್ಪಷ್ಟ, ಸ್ವಚ್ಛ, ವಸ್ತುವನ್ನು ಹಾಗಾದರೆ ಬೆಳಕು ಜಾಸ್ತಿ ಆದಂತೆ ವಸ್ತುವಿನ ಚಿತ್ರಣದಲ್ಲಿ ಸ್ಪಷ್ಟತೆ ಬರುತ್ತಲ್ಲ. ಹಾಗಾದರೆ ಈ ಬೆಳಕಿಗಿಂತ ಮಧ್ವರ ಕೀರ್ತಿಯ ಬೆಳಕು ಜಾಸ್ತಿ ಅಲ್ವಾ? ಆದ್ದರಿಂದ ಭಗವಂತನೆಂಬ ವಸ್ತುವಿನ ಚಿತ್ರಣ ಸ್ಪಷ್ಟವಾಗಿ ಬರಲೇಬೇಕು. ಇದು ಸೂರ್ಯ, ನಕ್ಷತ್ರಗಳು, ಬೆಂಕಿ, ನಿಮ್ಮ ಈ ವಿದ್ಯುತ್ ದೀಪಗಳು, ಸೂರ್ಯ ಅಲ್ವಾ ಮಧ್ವರ ಕೀರ್ತಿ. ಅದೇ ರೀತಿಯಲ್ಲಿ ಏನು ಅದ್ವೈತಿಗಳು ಇಲ್ಲಿ ಹೇಗೆ ಬೇರೆ ಬೇರೆ ಬೆಳಕುಗಳು, ವಿದ್ಯುತ್ ದೀಪ, ಆಮೇಲೆ ನಕ್ಷತ್ರಗಳು, ಸೂರ್ಯ, ಚಂದ್ರ, ಬೆಂಕಿ ಅಂತ ಬೇರೆ ಬೇರೆ ಬೆಳಕುಗಳಲ್ವು, ಅದೇ ರೀತಿಯಲ್ಲಿ ಮಾಯಾವಾದಿಗಳು, ರಾಮಾನುಜರು, ನಿಂಬಾರ್ಕರು, ಪ್ರಜಾಪಿತ ಬ್ರಹ್ಮಕುಮಾರಿ, ಹರೇ ರಾಮ, ಇದು ಸ್ವಲ್ಪ ಬೇಕಾದರೆ ಹರೇ ರಾಮ ಹರೇ ಕೃಷ್ಣ, ಅವರಲ್ಲಿ ಕೂಡ ತತ್ವ ಪೂರ್ತಿ ಸರಿ ಇಲ್ಲ, ಹರೇ ರಾಮದಲ್ಲಿ ತತ್ವ ಪೂರ್ತಿ ಸರಿ ಇಲ್ಲ. ಹಾಗಾದರೆ ದೀಪ ಅವುಗಳೆಲ್ಲ ಬೆಳಕುಗಳು. ಆ ಬೆಳಕುಗಳಲ್ಲಿ ನಾವು ವಸ್ತುವನ್ನು ನೋಡಿದಾಗ ಒಮ್ಮೆ ಹಬ್ಬ ರಂಗೀಟಾಗಿ ಹೇಳ್ತಾರೆ, ನಾನು ನೀನು ಒಂದೇ ಅಲ್ವೋ ಅಂತ ಹೇಳಿಕೊಂಡು ರಂಗೀಟಾಗಿ ಹೇಳುವಾಗ ಅಂಗಡಿಯ ದೀಪದಲ್ಲಿ ವಸ್ತುವನ್ನು ನೋಡಿದಾಗ ಒಳ್ಳೆ ಪ್ರಕಾಶಮಾನವಾಗಿ ತೋರ್ತದೆ. ಮನೆಗೆ ತಂದ ನೀರಿಗೆ ಹಾಕಿದ ಎಂಥದ್ದು ಪೇದ್ರಂಚಿ ಗುಡುಗುಡಿಂಚಿ ಅಂತ ನಮ್ಮಲ್ಲಿ ಒಂದು ಗಾದೆ ಮಾತುಂಟು. ಬಣ್ಣ ಬಾಲ್ದಿಯಲ್ಲಿ, ಸೀರೆ ಕೈಯಲ್ಲಿ. ಅಂಗಡಿಯಲ್ಲಿ ನೋಡಿದಾಗ ಭಾರಿ ಬಣ್ಣ ತೋರ್ತಿತ್ತು. ಇದ್ಯಾಕೆ? ಆ ವಿದ್ಯುತ್ ದೀಪಕ್ಕೆ. ಅದೇ ರೀತಿಯಲ್ಲಿ ಮಾಯಾವಾದಿಗಳೆಂಬ ದೀಪಕ್ಕೆ ಹಿಡಿದಾಗ ಬಣ್ಣ ಮತ್ತು ಸೀರೆ ಒಂದೇ ತೋರಿದಂತೆ ನಾನು ಮತ್ತು ನೀನು ಒಂದೇ ಅಂತ ತೋರ್ತೇವೆ. ಮಧ್ವರೆಂಬ ಕೀರ್ತಿ ಬಂದಾಗ ಬಣ್ಣ ಬಾಲ್ದಿಯಲ್ಲಿ, ಸೀರೆ ಕೈಯಲ್ಲಿದ್ದಂತೆ, ನೀನು ಅಲ್ಲಿ ನಾನು ಇಲ್ಲಿ. ಇದು ಮಧ್ವರ ಕೀರ್ತಿ ಎಂಬ ಬೆಳಕು. ಇದಕ್ಕಿಂತ ಹೆಚ್ಚಿನ ಬೆಳಕಾದ್ದರಿಂದ ವಸ್ತುವಿನ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಆದ್ದರಿಂದ ಮಧ್ವರ ಕೀರ್ತಿಗೆ ಆ ತಾಕತ್ತುಂಟು, ಸ್ಪಷ್ಟವಾದ ಚಿತ್ರಣ ಕೊಡುವ ತಾಕತ್ತುಂಟು. ಆದ್ದರಿಂದ ಕೀರ್ತಿ ಹತ್ರ ನಾನು ಕೇಳ್ತಾ ಇದ್ದೇನೆ, ನನಗೆ ದೇವರ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನು ಕೊಡು ಅಂತ ಕೀರ್ತಿಯಲ್ಲಿ ಕೇಳ್ತಾ ಇದ್ದೇನೆ. ನಾರಾಯಣ.